ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂಗುಡೆ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪನೂ ಮಸಾಲೆ ಬಿಟ್ಕೊಂಡೇ ಇರೋ ರೀತಿಯಲ್ಲಿ ಗರಿಗರಿಯಾಗಿರೋವಂಥ ಒಂದು ಬಂಗುಡೆ ಫ್ರೈ ಮಾಡೋದಂತೂ ತುಂಬಾ ಈಸಿ, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಬಂಗುಡೆ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಬಂಗುಡೆಯನ್ನು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಒಳಗಡೆ ಇರೋದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ಕಟ್ಸನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಟ್ಸ್ ಹಾಕ್ಕೊಳೋದ್ರಿಂದ ಮಸಾಲೆ ಎಲ್ಲ ಒಳಗಡೆ ಹೋಗೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಖಾರವಾಗಿ ಉಪ್ಪು ಹುಳಿ ಎಲ್ಲ ಅದರೊಳಗಡೆ ಸೇರಿಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನೋಡಿ, ನಾನಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ಬದಲಿಗೆ ಬೇಕು ಅಂದರೆ ನೀವು ಮೈದಾ ಹಿಟ್ಟನ್ನು ಸಹ ಹಾಕ್ಕೋಬೋದು. ಹಾಗೆ 1 ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀವು ಬೇಕು ಅಂತಂದರೆ ನಿಂಬೆಹಣ್ಣಿನ ರಸದ ಬದಲಿಗೆ ಹುಣಸೆಹಣ್ಣಿನ ರಸವನ್ನು ಸಹ ನೀವು ಹಾಕ್ಕೋಬೋದು, ಅಥವಾ ವಿನೇಗರನ್ನು ಸಹ ನೀವು ಸೇರಿಸ್ಕೋಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ನೀರು ಥರ ಮಿಕ್ಸ್ ಮಾಡ್ಕೋಬೇಡಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರು ಇರಬಾರ್ದು. ಈ ಹದವಾಗಿ ರೆಡಿ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ, ಫಿಶ್ಶಿಗೆ ಈ ರೀತಿಯಾಗಿ ನೀಟಾಗಿ ಹಚ್ಕೋಬೇಕು. ಅಲ್ಲೇನು ಕಟ್ ಮಾಡ್ಕೊಂಡಿರ್ತೀವಲ್ವ, ಅದ್ರ ಒಳಗಡೆ ಎಲ್ಲ ಹೋಗೋ ರೀತಿಯಲ್ಲಿ ನೀಟಾಗಿ ಹಚ್ಕೋಬೇಕು. ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಹಚ್ಕೊಳೋದ್ರಿಂದ ಫಿಶಿನ ಫ್ರೈ ತುಂಬಾ ರುಚಿಯಾಗಿರುತ್ತೆ. ಒಳಗಡೆನೂ ಸಹ ನೋಡಿ ಈ ರೀತಿಯಾಗಿ ಹಚ್ಕೊಳ್ಳಿ. ಎಲ್ಲೆಲ್ಲಿ ಗ್ಯಾಪ್ ಎಲ್ಲ ಕಾಣಿಸ್ತಾ ಇದೆಯೋ ಅಲ್ಲಿ ನೀಟಾಗಿ ಈ ರೀತಿ ಹಚ್ಕೊಂಡ್ರೆ ಆಯಿತು. ಎಲ್ಲ ಫಿಶಸ್ಗೂ ಅದೇ ರೀತಿಯಾಗಿ ಹಚ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಸರಿಯಾಗಿ ಹಚ್ಕೋಬೇಕು. ಎಲ್ಲ ಏನು ಕಟ್ ಮಾಡ್ಕೊಂಡಿರ್ತೀವಲ್ವ ಅದ್ರ ಒಳಗಡೆ ಹೋಗೋ ರೀತಿಯಲ್ಲಿ ನೀಟಾಗಿ ಹಚ್ಕೋಬೇಕು. ಹಾಗೆ ನೋಡಿ, ಇಲ್ಲೊಂದು ಸ್ವಲ್ಪ ಹಚ್ಕೊಳ್ಳೋಣ. ಅಲ್ಲೂ ಸಹ ಹಚ್ಕೊಳೋದ್ರಿಂದ ಫಿಶ್ ಫ್ರೈ ನೀಟಾಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡು ಚೆನ್ನಾಗಿ ರುಚಿಯಾಗಿರುತ್ತೆ. ಅದೇ ರೀತಿ ನಾನು ಎಲ್ಲ ಫಿಶ್ಗಳಿಗೂ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ನೀಟಾಗಿ ಹಚ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ನೆನೆಸ್ಕೋಬೋದು, ಟೈಮ್ ಇಲ್ಲ ಅಂದರೆ ಹಾಗೇನೂ ಫ್ರೈ ಮಾಡ್ಕೋಬೋದು. ಹಾಗೆ ನೋಡಿ, ಎಣ್ಣೆ ತುಂಬಾ ಮುಖ್ಯ. ನಾವು ಫಿಶ್ ಹಾಕೋಕ್ಕೂ ಮುಂಚೆನೇ ಚೆನ್ನಾಗಿ ಎಣ್ಣೆ ಬಿಸಿ ಆಗಿರಬೇಕು. ಆದಮೇಲೆ ನಾವು ಎಣ್ಣೆ ಬಿಸಿ ಆದಮೇಲೆ ಫಿಶನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ಪೂನಿಂದ ನಾವು ಎಣ್ಣೆನ ಮೇಲೆಲ್ಲ ಹಾಕ್ಕೊಳೋದ್ರಿಂದ ಮೇಲೇನೂ ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಫಿಶ್ ಹಾಕಿದ ತಕ್ಷಣವೇ ನಾವು ತಿರುಗಿಸ್ಕೋಬಾರ್ದು. ಆ ರೀತಿ ತಿರುಗಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಮಸಾಲೆ ಎಲ್ಲ ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಇವಾಗ 2 ಸೈಡಲ್ಲೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡಿಗೆ ಸ್ವಲ್ಪ ಈ ರೀತಿಯಾಗಿ ತಿರುಗಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡ್ಕೊಳೋದ್ರಿಂದ ಫಿಶ್ನಲ್ಲಿ ಮೇಲಿರುವಂಥ ಕೋಟಿಂಗ್ ಏನೂ ಬಿಟ್ಕೊಳೋದಿಲ್ಲ. ಈ ರೀತಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರೆ ಫಿಶ್ ಫ್ರೈ ರೆಡಿ ಆದಾಗೆ. ಸಖತ್ತಾಗಿರುವಂಥ ಒಂದು ಒಳ್ಳೆ ಘಮ ಕೊಡುವಂಥ ಒಂದು ಬಂಗುಡೆ ಫಿಶ್ ಫ್ರೈ ರೆಡಿ ಆಗೋಯಿತು. ಈ ರೀತಿ ಫ್ರೈ ಆಗ್ತಿದ್ದಾಗೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಮತ್ತೆ ಇನ್ನೂ ಒಂದು ಸರಿ ನಾವು ಫಿಶ್ ಫ್ರೈ ಮಾಡ್ತೀವಲ್ವ, ಈಗ ಆವಾಗ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ನಾವು ಫಿಶನ್ನು ಹಾಕ್ಕೋಬೇಕು. ಇಲ್ಲ ಅಂತಂದರೆ ಎಣ್ಣೆ ಬಿಸಿ ಆಗಿಲ್ಲ ಅಂದರೆ ಮಸಾಲೆ ಎಲ್ಲ ಕೋಟಿಂಗ್ ಎಲ್ಲ ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಫಿಶ್ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಲ್ಲ ಫಿಶನ್ನು ನಾನು ಅದೇ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀಟಾಗಿ ರೆಡಿ ಆಗೋಯಿತು. ಈಗ ಸ್ವಲ್ಪ ಕರಿಬೇವಿನ ಜೊತೆ ಈ ಫಿಶ್ ಫ್ರೈ ತಿಂತಾಯಿದ್ರೆ ಒಂದು ಒಳ್ಳೆ ರುಚಿಯಾಗಿರುತ್ತೆ. ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.